ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಆರ್ಟಿಸ್ಟ್ಗಳಿದ್ದಾರೆ ಸ್ನೇಹಿತರೆ. ಸುತ್ತ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ತಾವೀಗ ನೋಡಿದ್ರಿ ಅರ್ಶನ ಹಾಕಿರೋದನ್ನ ಪಕ್ಕದ ಲ್ಯಾಂಡ್ಲಿ ಒಂದು ನಿಮಗೆ 1 ಎಕರೆ 14 ಗುಂಟೆ, ಇನ್ನೊಂದು ಆರ್ಟಿಸಿ ಬಂದು 2 ಎಕರೆ 26 ಗುಂಟೆ, ಟೋಟಲ್ಲು 4 ಎಕರೆ ಸ್ನೇಹಿತರೆ. ನಮಗೆ 4 ಎಕರೆ ಮಾಡ್ಕೊಳ್ಳಲ್ಲ ಅನ್ನೋರು 1 ಎಕರೆ 14 ಗುಂಟೆ ಬೇಕಾದ್ರೂ ಮಾಡ್ಕೋಬೋದು ಸ್ನೇಹಿತರೆ. ಇದರಲ್ಲಿ ಪ್ಯೂರ್ ರೆಡ್ ಸಾಯಿಲ್ ಸುತ್ತ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಜಾಗ ಮಾತ್ರ ನಿಮಗೆ ಸೂಪರಾಗಿದೆ. ತಾರ್ ರೋಡಿಂದ ನಿಮಗೆ ಹೆಚ್ಚು ಕಡಿಮೆ ಇದೊಂದು 300 ಮೀಟ್ರ್ ಆಗುತ್ತೆ ಸ್ನೇಹಿತರೆ. 2 ಕಡೆಯಿಂದ ಇದಕ್ಕೆ ಎಂಟ್ರೆನ್ಸ್ ಇದೆ ಸ್ನೇಹಿತರೆ. ಒಂದು ವಿಲೇಜ್ ಕಡೆಯಿಂದ ಬರ್ತೀನಿ ಅಂತಂದರೆ ಸ್ವಲ್ಪ ದೂರ ಆಗುತ್ತೆ, ಅಂದರೆ ನಿಮ್ಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಹಾಕ್ಕೊಳ್ಳಿ. ನಾವು ತಾರ್ ರೋಡಿಂದ ಬರ್ತೀವಿ ಅಂತಂದರೆ ನಿಮಗೆ ಇದಕ್ಕೆ ಒಂದು 300 ಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ರೋಡಲ್ಲ, ನಾನು ಫಸ್ಟ್ ತೋರಿಸಿದ್ದು ದಾರಿ. ಇದನ್ನು ಈಗ ತಿರುಗಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಈ ಮಣ್ಣು ಕೂಡ ಎಷ್ಟು ಚೆನ್ನಾಗಿದೆ ನಿಜವಲ್ವೇ. ನೀವು ಕಂಡಾಗ ಗೊತ್ತಾಗುತ್ತೆ. ಇದು ಸುತ್ತ ನಿಮಗೆ ಕಲ್ಟಿವೇಷನ್ ಮಾಡ್ತಿದ್ದಾರೆ. ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲ ಅರ್ಶಿನ ಹಾಕಿದ್ದಾರೆ. ಅರ್ಶಿನ ಬೆಳಿಬೇಕು ಅಂತ ಸ್ವಲ್ಪ ಮಾತ್ರ ಸ್ನೇಹಿತರೆ. ಒಳ್ಳೆ ನೀರಾವರಿ ಇದ್ದರೆ ಸಾಧ್ಯ. ಒಳ್ಳೆ ವಾತಾವರಣ ಕೂಡ ನಮಗಿರಬೇಕು. ನಾನು ನಿಮಗೆ ರೋಡ್ ಕನೆಕ್ಟಿವಿಟಿ ತೋರಿಸ್ತಾ ಇದ್ದೀನಿ ಈಗ ಅಷ್ಟೇ. ಪಕ್ಕದಲ್ಲಿ ಇರೋ ರೋಡ್ ಕನೆಕ್ಟಿವಿಟಿ ನೋಡಿ, ಇದು ಸ್ಟ್ರೈಟ್ ಒಂದೇ ರೋಡು, 15 ಅಡಿ ರಸ್ತೆ ಸ್ನೇಹಿತರೆ. ಇಲ್ಲಿ ಬೇಲಿ ಬೆಳ್ಕೊಂಡಿದೆ, ಜಾಸ್ತಿ ತಿರುಗಾಡೋದು ಕಡಿಮೆ ಆಗಿರೋದ್ರಿಂದ ನಮಗೆ ಹಿಂಗೆ ಹೋಗುತ್ತೆ. ನಾನು ಸ್ಟಾರ್ಟಿಂಗ್ ಹೆಂಗೆ ತೋರಿಸ್ದೆ ಹಂಗೆ ಹೋಗುವಂತಹ ಒಂದು ಮಾರ್ಗ ಅದು. ನಮಗೆ ಇಲ್ಲಿ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇವರೊಬ್ಬರು ಮಾತ್ರ ಈ ಥರ ಬಿಟ್ಕೊಂಡಿದ್ದಾರೆ, ಅಂದರೆ ಮಾರುವ ಸಲುವಾಗಿ ಇವರು ಇದು ಮಾಡ್ಕೊಂಡಿದ್ದಾರೆ. ಇವರು 1 ಎಕರೆಗೆ 25 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅವ್ರು ಏನಾರು ಹೇಳಿ ಅವರು 25 ಲಕ್ಷ ಹೇಳ್ತಾಯಿದ್ದಾರೆ. ಆದರೆ ನಾವು ನೇರ ಸಾಧ್ಯ ಆದಷ್ಟು ರೈತರ ಹತ್ರ ನೇರ ಮಾತಾಡೋಣ ಸ್ನೇಹಿತರೆ. ಇದರಲ್ಲಿ ನಿಮಗೆ ಒಂದು ಓಪನ್ ವೆಲ್ ಕೂಡ ಇದೆ. ಈ ಟೋಟಲ್ಲು 4 ಎಕರೆಯಲ್ಲಿ ಒಂದು ಓಪನ್ ವೆಲ್ಲು ಇದೆ ನಿಮಗೆ. ನಾವು ಇದನ್ನ ಕ್ಲೀನಾಗಿ ಒಂದು ಬೋರ್ ಹಾಕಿ ಒಂದು ಫಾರ್ಮ್ ಹೌಸ್ ಮಾಡ್ಕೋ ಸ್ನೇಹಿತರೆ. ಈಗ ನಿಮ್ಗೆ ಇಲ್ಲೂ ಕೂಡ ತೋರಿಸ್ತೀನಿ. ಮನೆಗಳು ಕಟ್ಕೊಂಡು ನೋಡಿ, ಇಲ್ಲಿ ಕಾಣ್ತಾ ಇದೆ. ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡ್ಕೊಂಡಿದ್ದಾರೆ ಜನಗಳು. ನೋಡಿ, ಪಕ್ಕದಲ್ಲೂ ಕೂಡ ಒಳ್ಳೆ ತೆಂಗಿನ ತೋಟ ಮಾಡಿದ್ದಾರೆ, ಅರಿಶಿನ ಹಾಕಿದ್ದಾರೆ, ಒಳ್ಳೆ ಬೆಳೆಗಳನ್ನ ಹಾಕ್ತಾಯಿದ್ದಾರೆ ಸ್ನೇಹಿತರೆ. ನೋಡಿ, ಮನೆ ಕಾಣೋದು ಕ್ಲೀನಾಗಿ. ಆ ವೈಟ್ ಇಶ್ ಕಾಣೋದೇ ನಿಮಗೆ ಹೌಸ್ ಸ್ನೇಹಿತರೆ. ನಮಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಸುತ್ತ ತೋಟ ಮಾಡಿದ್ದಾರೆ. ಇದೊಂದು ಲ್ಯಾಂಡ್ ಮಾತ್ರ ಹಿಂಗೆ ಬಿಟ್ಕೊಂಡಿದ್ದಾರೆ ಅಷ್ಟೇ. ನಾವು ಕೂಡ ಇದರಲ್ಲಿ ಒಂದು ಫಾರ್ಮ್ ಹೌಸು, ಒಂದು ಬೋರ್ ಹಾಕ್ಸ್ಬಿಟ್ಟು ಸುತ್ತ ಫೆನ್ಸಿಂಗ್ ಹಾಕಿ ನಾವು ಇದಕ್ಕೆ ಗೌರ್ಮೆಂಟ್ ದಾರಿನೇ ಮ್ಯಾಪ್ ದಾರಿನೇ ಸ್ನೇಹಿತರೆ. ಇಲ್ಲಿ ಯಾರು ಕೂಡ ಬಿಟ್ಟಿರುವಂತಹ ದಾರಿ ಅಂತೂ ಅಲ್ಲವೇ ಅಲ್ಲ. ಈ ಥರ ಒಂದು ತೋಟ ಮಾಡೋಣ. ಇದರಲ್ಲಿ ನಾವು ಅಡಿಕೆ, ತೆಂಗು, ದಾಳಿಂಬೆ, ಸಪೋಟ, ಆ್ಯಪಲ್ಲು, ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ನಾವಿಲ್ಲಿ ಯಾವುದು ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ. ಅಂದರೆ ಅಷ್ಟು ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಮೇಲೆ. ನಮಗೆ ಇವತ್ತು ಈ ರೈಟ್ಗಳಿಗೆ ಎಲ್ಲೇ ಹೋದ್ರೂ ಸಿಗಲ್ಲ ಸ್ನೇಹಿತರೆ. ಸದ್ಯಕ್ಕೆ ಇವರು ಒಂದು 25 ಲಕ್ಷ ಹೇಳಿದ್ದಾರೆ. ನೇರ ಕೂತ್ಕೊಳ್ಳೋಣ, ಮಾತಾಡೋಣ. ನೋಡಿ, ಜಾಗ ನೋಡ್ತಿರೇ ಒಂದು ಮಟ್ಟಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನಮಗೇನು ಹೆಚ್ಚಿನ ಕೆಲಸ ಇಲ್ಲ. ಹೇಳಿದ್ನಲ್ಲ, ಬೋರ್ ಹಾಕ್ಸೋ ಫಾರ್ಮ್ ಹೌಸ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರೆ ನಿಜವಲ್ಲೂ ಸ್ನೇಹಿತರೆ ಒಳ್ಳೆ ತೋಟ ಮಾಡಿದ್ರೆ ಒಳ್ಳೆ ಗುರಿ ಮಾಡ್ಬೋದು ನಾವು. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಡಿಸ್ಟೆನ್ಸ್ ನಮಗೆ ಅಂತ ಇದಿಲ್ಲ. ಜಾಗ ಚೆನ್ನಾಗಿದ್ದಾಗ ಈ ರೇಟ್ಗೆ ನಾವು ಎಲ್ಲರೂ ಬೇಕಾದ್ರೆ ಹೋಗಿ ನಾವು ಜಮೀನುಗಳನ್ನ ಖರೀದಿ ಮಾಡ್ಬೋದು. ಯಾಕೆಂದರೆ ಒಳ್ಳೆ ಜಾಗ, ಅದಕ್ಕೋಸ್ಕರ ಯಾವಾಗಲೂ ನಮಗೆ ಒಳ್ಳೆ ಪರಿಸರ ಬೇಕು ಸ್ನೇಹಿತರೆ. ಒಳ್ಳೆ ಗಾಳಿ ಬೇಕು. ಒಳ್ಳೆ ಗಾಳಿ, ಒಳ್ಳೆ ಪರಿಸರ ಬೇಕು ಅಂದರೆ ನಾವು ಈ ಥರ ಜಾಗಗಳಿಗೆ ನೋಡ್ಕೊಂಡು ತೊಗೋಬೇಕು ಸ್ನೇಹಿತರೆ. ಇವತ್ತು ಎಲ್ಲ ಕಡೆ ಪೊಲ್ಯೂಷನು ತಾಂಡವ ಆಡ್ತಾಯಿದ್ದಾವೆ. ಎಷ್ಟೋ ಕಡೆ ಮಕ್ಕಳು ಅನಾರೋಗ್ಯದಿಂದ, ಹಾರ್ಟ್ ಅಟ್ಯಾಕಿಂದ
ಸಾಗುತ್ತಿದ್ದಾರೆ. ನಾವು ಅದರಿಂದ ಎಲ್ಲ ತಪ್ಪಿಸ್ಕೋಬೇಕು ಅಂತಂದರೆ ನಾವು ಸಾವಯವ ಕೃಷಿ ಮಾಡಿಕೊಂಡು ಒಳ್ಳೆ ತೋಟ ನಿರ್ಮಾಣ ಮಾಡಬೇಕು. ಈ ಥರ ಒಳ್ಳೆ ತೋಟ ನಿರ್ಮಾಣ ಮಾಡಿದಾಗ ಮಾತ್ರ ಸಾಧ್ಯ ಆಗೋದು ಇವೆಲ್ಲ ನಮಗೆ. ಸುಮ್ಮನೆ ಇಲ್ಲ ಬಾಯಿ ಮಾತು ನಾವು ಮಾತಾಡಿಕೊಂಡು ಏನು ಮಾಡದೆ ಬಿಟ್ಬಿಟ್ರೆ ಅದು ಓಕೆ ಅನ್ಸ್ಕೊಳ್ಳಲ್ಲ. ನಾವು ಹೇಳ್ದಲ್ಲ, ನಮ್ಮ ಅಮೌಂಟಿಗೆ ತಕ್ಕಂತೆ ನಾವು ಇವತ್ತು ಏನು ಲ್ಯಾಂಡ್ ಪರ್ಚೇಸ್ ಮಾಡ್ತೀವೋ ಮುಂದಕ್ಕಂತೂ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಒಂದು ಕಾಲದಲ್ಲಿ ಲ್ಯಾಂಡ್ ಕೇಳೋರು ದಿಕ್ಕಿರಲ್ಲ. ಇವತ್ತು ಲ್ಯಾಂಡ್ಗಳು ಬೇಕಾದ್ರೂ ಸಿಗ್ತಾಯಿಲ್ಲ, ಅಷ್ಟೊಂದು ಇದಾಗಿದೆ. ಲ್ಯಾಂಡ್ಗಳು ಸಿಕ್ಕಿದ್ರು ನಮ್ಮ ರೈಟಿಗೆ ಸಿಗಲ್ಲ, ಎಲ್ಲ ಗಗನಕ್ಕಿದೆ. ಮುಂದಕ್ಕೂ ಕೂಡ ಗಗನಕ್ಕೆ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಬೇಕು, ನಮಗೊಂದು ರೈಟ್ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮ ಥರಗೂ ಒಳ್ಳೆ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.